ರಾಜ್ಯಪಾಲರು ಏನು ಕ್ವಾರೀಸ್ ಕೇಳಿದ್ದಾರೆ, ಆ ಕ್ವಾರೀಸ್ಗೆ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಈ ಪ್ರಕ್ರಿಯೆಗಳು ಮುಗಿದ ಮೇಲೂ ಏನೂ ಕ್ರಮ ಆಗಿಲ್ಲ. ಆದ್ದರಿಂದ ಸಾರ್ವಜನಿಕರ ದೃಷ್ಟಿಯಿಂದನೂ ರಾಜ್ಯಪಾಲರ ಕಚೇರಿ ತಪ್ಪು ಮಾಡುತ್ತೆ ಅಂತ ಆಗಲೂಬಾರ್ದು. ಆ ಹಿನ್ನೆಲೆಯೊಳಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಏಡ್ ಆ್ಯಂಡ್ ಅಡ್ವೈಸ್ ಕೊಡೋದು ಸೂಕ್ತ ಅಂಥೇಳಿ ಭಾವಿಸಿದ್ದೇವೆ. ಸರ್ ಇನ್ನೊಂದು ಸರ್ ಈಗ ಕೇಸಸ್ ಎಲ್ಲ ಆಗಿದ್ದು ಆಲ್ಮೋಸ್ಟ್ ಒಂದು 4-5 ತಿಂಗಳ ಹಿಂದೆ, 1 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಆಗಿದೆ. ಬಟ್ ಕ್ಯಾಬಿನೆಟ್ ಇವತ್ತೇ ಯಾಕೆ ಡಿಸಿಷನ್ ತಗೊಳ್ತು? ಇದು ವೆಂಡೇಟಾ, ಪಾರ್ಟ್ ಆಫ್ ವೆಂಡೇಟಾ ಪಾಲಿಟಿಕ್ಸ್. This could have been done in previous cabinet also. ಇಲ್ಲ, ಇದು ನೋಡಿ ಹಿಂಗಿದೆ. ಈಗ ಮಾಧ್ಯಮಗಳು, ಫಾರ್ ಎಕ್ಸಾಂಪಲ್ ಮಾಧ್ಯಮಗಳು, ಜನಸಂಘಟನೆಗಳು, their demand is that let action be taken against all those who are facing such charges. And every now and then, every hour, one or the other stories are coming through media. Don't you think that we should also respond to the situation? Is it including? We are not. You are saying, is it including? No, Siddaramaya's case is already, he has concluded, he has taken a decision, and we have already gone to court of law, and that is being discussed there. That's why I don't want to touch that. These other cases which are cropping up every now and then, giving details, ನೀವೊಂದು ಪೇಪರ್ ಕೊಡ್ತೀರಿ, ಅದಕ್ಕೆ ಡಿನೈ ಮಾಡ್ತಾರೆ, ಮತ್ತೊಂದು ಅಡಿಷ್ನಲ್ ಪೇಪರ್ ಕೊಡ್ತೀರಿ, ಆ್ಯಂಡ್ ರಾಜ್ಯಪಾಲರ ಹತ್ರ ಇಲ್ಲೈತಿ, ಈ ಟೇಬಲ್ನಾಗ ಐತಿ, ಕೆಲವನ್ನ ಹಾಗೇನೆ ಮುಚ್ಚಿಟ್ಬಿಟ್ಟಿದ್ದಾರೆ ಅಂತ ಬರಿತೀರಿ. 2 ವರ್ಷ 3 ವರ್ಷ ಆದರೆ ನಿಮ್ಮ ಬರವಣಿಗೆ, ನಿಮ್ಮ ಹೇಳಿಕೆಗಳು ಸಹಿತ ತಪ್ಪು ಅಂಥೇಳಿ ಅನ್ನೋದಕ್ಕೂ ಬರೋದಿಲ್ಲ. ಆ ಹಿನ್ನೆಲೆಯೊಳಗೆ ನಾವು ಸೂಕ್ತವಾಗಿ ಸ್ಪಂದನೆ ಮಾಡಿದ್ದೇವೆ. ಸರ್ ಪಾಟೀಲ್ ಸರ್, ಈಗ ನೀವು ಇತರ 4 ಜನರಿಗೂ ಸಹ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದೆ ಆದಲ್ಲಿ ಸಿದ್ದರಾಮಯ್ಯ ಮೇಲೆ ಪರ್ಮಿಷನ್ ಕೊಟ್ಟರೆ ನೀವು ಒಪ್ಕೊಂತಿದ್ರಾ? ಅಂದ್ರೆ ಆರ್ ಯು ರೆಡಿ ಟು ಅಕ್ಸೆಪ್ಟ್? ತಾವು ರಾಜಪ್ಪನವರ ದಯಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಈ ಪ್ರಕರಣಗಳಲ್ಲಿ ತನಿಖೆ ಆಗಿದೆ. ತನಿಖಾ ಸಂಸ್ಥೆಗಳು ತಮ್ಮ ವರದಿಗಳನ್ನು ಕೊಟ್ಟಿವೆ. ಕೆಲವು ತನಿಖಾ ಸಂಸ್ಥೆಗಳು ಆರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಿವೆ. ಸಿದ್ದರಾಮಯ್ಯನವರ ಪ್ರಕರಣದೊಳಗೆ ಅದು ಖಾಸಗಿಯ ದೂರು, ಯಾವುದೇ ರೀತಿಯಾಗಿರ್ತಕ್ಕಂಥ ತನಿಖೆ ಅಲ್ಲಿವರೆಗೆ ಆಗಿಲ್ಲ. ಆ ತನಿಖೆ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ, ಅಜಗಜಾಂತರದ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಲ್ಲ ಸರ್, ಇಷ್ಟು ಲೇಟ್ ಯಾಕೆ ಅಂತ ಚಾರ್ಜ್ ಶೀಟ್ ಆಗಿ 1 ವರ್ಷ ಆದ್ರೂ ಕ್ಯಾಬಿನೆಟ್ that governor alone can reply. ಸರ್, ಈಗ ರಾಜ್ಯಪಾಲರ ವಿವೇಚನೆ ಮೇಲೆ ಸರ್ಕಾರ ರೂಲಿಂಗ್ ಮಾಡ್ತಾ ಇದೆ. One second, I will just complete and come. Is it not a part of vendetta politics ಅಂತ ಆಗಲ್ವಾ? Why again? ಈಗ ನೀವು ಹೋದ ವಾರ 15 ದಿನದಿಂದ ನೀವು No, I have ಅಡ್ವೈಸ್ ಮಾಡಿದ್ದೀರಾ ಮಾಡಬೇಡಿ ಅಂತ. See, don't you want me to respond to you? The media, the people, the organizations? The media and people were asking for since you Where? came to power. No, you tell me. You honestly tell. Corruption See, you honestly tell these 4 issues were brought to your notice. Were they? No. Let us be honest, you know. Yes, please. ರಾಜ್ಯಪಾಲರ ವಿವೇಚನೆಯ ಮೇಲೆ ಸರ್ಕಾರ ರೂಲಿಂಗ್ ಮಾಡ್ತಾ ಇದೆ ಅಂತ ಇದು ಹೇಗೆ? ರಾಜ್ಯಪಾಲರ ವಿವೇಚನೆ ಮೇಲೆ ರೂಲಿಂಗ್ ಮಾಡ್ತಾ ಇಲ್ಲ. ನಾವು ಸಂವಿಧಾನದ 163ನೇ ಕಲಮಿನನ್ವಯ ನಮಗಿರುವ ಅವಕಾಶ, ಅದರ ಪ್ರಕಾರ ನಾವು ನಮ್ಮ ಮಾರ್ಗದರ್ಶನವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾಡ್ತಾ ಇದ್ದೇವೆ. ಈಗ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಪೀಠ ಕೊಟ್ಟಿರುವ ತೀರ್ಪನ್ನು ಇದುವರೆಗೆ ಯಾರು ಸೆಟಲ್ ಮಾಡಿಲ್ಲ.
ಅದು ರಾಜ್ಯಪಾಲರ ವಿವೇಚನಾಧಿಕಾರ ಏನು, ಯಾವ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಸ್ಪಷ್ಟ ಮಾಡಿದ್ದಾರೆ. ಅದು ಸಂಪುಟದ ಮುಂದೆ ಅದು ಚರ್ಚೆ ಆಗಲಿಲ್ವಾ ಅಥವಾ ಗಮನಕ್ಕೆ? ನೀವು ಮೊನ್ನೆ ಫಾರ್ ಎ ಸಿಂಪಲ್ ಫ್ಯಾಕ್ಟ್ ಅದನ್ನು ಯಾರೂ ಇದನ್ನು ಮಾಡಿಲ್ಲ ಅಂಥೇಳಿ ಅದು ಅಲ್ಲನ ಬೇರೆ ಬೇರೆ ರೂಲಿಂಗ್ಸ್ ಇವೆ. ಆ ರೂಲಿಂಗ್ಸ್ ಈಗ ಸದ್ಯ ಹೇಳೋದಿಲ್ಲ, ಯಾಕಂದರೆ ಸಿಂಘ್ವಿಯವರು ಮೊನ್ನೆ ಆರ್ಗ್ಯುಮೆಂಟ್ ಮಾಡುವಾಗ ಏನೇನೆಲ್ಲ ಅಂಶಗಳನ್ನು ಹೇಳಿದ್ರು ಅವ್ನು ಗಮನಿಸಿದ್ರಿ. ಮತ್ತು 29ಕ್ಕೆ ಅದು ನಡೀತದೆ. ನಾನು ಅದ್ರ ಬಗ್ಗೆ ಚರ್ಚೆ ಆಗಲಿ ವಿವರಕ್ಕೆ ಆಳವಾಗಿ ಹೋಗೋದಕ್ಕೆ ಬಯಸೋದಿಲ್ಲ, ಯಾಕಂದರೆ ಇಟ್ ಈಸ್ ಬಿಫೋರ್ ದಿ ಕೋರ್ಟ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆರ್ ಗೋಯಿಂಗ್ ಆನ್. ಸರಿ, 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಹೇಳ್ತಿರೋ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ನೀವು ಡಿಸೈಡ್ ಮಾಡಿದ್ರಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಂಡರು ನೀರು ಕೊಡಿಸಿ. ಹಾಂ, ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಂಡರಲ್ಲಿ ಇದೆಲ್ಲದೂ ಕೇಸ್ಗಳು ಬಂದರೆ ಈ 4 ಕೇಸ್ಗಳನ್ನು ಇಷ್ಟು ದಿನ ಸರ್ಕಾರ ಯಾಕೆ ಸುಮ್ಮನೆ ಕಣ್ಮುಚ್ಕೊಂಡು ನೋಡ್ತಿತ್ತು 1.5 ವರ್ಷ ಆದ್ರೂ? ಮತ್ತೆ ಸಿದ್ದರಾಮಯ್ಯನವ್ರು ಬರಲ್ಲ ಅಂತೇಳಿ ಇಷ್ಟೊಂದು ಮುತುವರ್ಜಿನ ವಹಿಸಿದಂಥ ಕ್ಯಾಬಿನೆಟ್ಟು ಇಷ್ಟು ದಿನ ಈ 4 ಕೇಸ್ಗಳ ಕುರಿತಂತೆ ಯಾಕೆ ನಿಗಾ ವಹಿಸಲಿಲ್ಲ? ರಾಜ್ಯಪಾಲರ ಕಚೇರಿಯೊಳಗೆ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಸ್ಪಂದನೆಯನ್ನು ಮಾಡಿದ್ದೇವೆ. ಇಷ್ಟು ದಿನ ನಿಮ್ಮ ಆಹ್ವಾನ ಬಂದಿರಲಿಲ್ಲ. ಈಗ ಹೆಂಗೆ ಡೇ ಟು ಡೇ ಎವ್ರಿ ಅವರ್ ಬಂತು ಹಂಗೆ ಬಂದಿರಲಿಲ್ಲ. ನಮಗೂ ಬಂದಿಲ್ಲ, ನೀವು ನಿಮ್ಮ ಹತ್ರ ಬಂದಿದ್ದಿಲ್ಲ. ಸರ್, ಎಲ್ಲರಿಗೂ ಸರ್ ನಿಮಗೂ ಸರ್ಕಾರಕ್ಕೂ ಮಾಹಿತಿ ಇತ್ತು ಸಿದ್ದರಾಮಯ್ಯನವರ ಪ್ರಕರಣ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಇತರ ಪ್ರಕರಣಗಳು ಪ್ರಾಸಿಕ್ಯೂಷನ್ ಯಾಕೆ ಕೊಟ್ಟಿಲ್ಲ ನೀವು ಅನ್ನೋದನ್ನ ರೈಸ್ ಮಾಡಿದ್ರಿ ಹೊರತು ಸರ್ಕಾರ ಅದುವರೆಗೂ ಯಾವುದೇ ಆಕ್ಷನ್ ಇನಿಷಿಯೇಟ್ ಮಾಡಲಿಲ್ಲ. ನೀವು ದೇಶದ ರಾಜಕಾರಣ ನೀವು ಪ್ರಾಮಿಸ್ ಮಾಡಿ ಬಂದಿದ್ದೀರಾ ಕರಪ್ಷನ್ ಮೇಲೆ ನಾವು ಫೈಟ್ ಮಾಡ್ತಿದ್ದೀವಿ ಅಂತೇಳಿ. ಅದು ಬಂದು 15 ತಿಂಗಳಾದ್ರೂ ನೀವು ಇದ್ರ ಮೇಲೆ ಆಕ್ಟ್ ನೋಡಿ, ನಿಮ್ಮ ಪ್ರಶ್ನೆ ಬೇರೆ, ಅವ್ರ ಪ್ರಶ್ನೆ ಬೇರೆ. ರಾಚಪ್ಪನವರ, ನಿಮಗೆ ಸಿದ್ದರಾಮಯ್ಯನವ್ರ ಇದು ಕಂಪ್ಲೇಂಟ್ ಬಂದು ಎಷ್ಟು ದಿವಸ ಆಯ್ತು? ಆದ್ದರಿಂದ ಅದ್ರ ಸಲುವಾಗಿ ಇವನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ವಿ, ಅದು ಇದು ಎಲ್ಲ ಅದು ಊಹೆ. ಅದು ತಾವು ಕೇಳ್ದಂಗೆ ನಿಜ ನೀವು ಹೇಳಿದ್ದು ನಾವು ಮ್ಯಾನಿಫೆಸ್ಟೋದೊಳಗೆ ಇತ್ತು. ಹಲವಾರು ಕ್ರಮ ತಗೊಂಡಿದ್ವಲ್ಲ ನಾವು.